ಸದಾ ಜಿದ್ದಾಜಿದ್ದಿನ ಹೋರಾಟವನ್ನೇ ಮಾಡ್ಕೊಂಡು ಬಂದಿರುವಂತಹ ರಾಜಕೀಯ ಎದುರಾಳಿಗಳು ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಮತ್ತೊಂದು ಸುತ್ತಿನ ವಾರ್ ಸ್ಟಾರ್ಟ್ ಆದಂಗೆ ಕಾಣಿಸ್ತಾ ಇದೆ. ಕಳೆದ ಕೆಲ ವರ್ಷಗಳಿಂದ ಕೂಡ ನಾವು ನಿರಂತರವಾಗಿ ಇಬ್ಬರು ಒಬ್ಬರನ್ನೊಬ್ಬರು ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸೋದನ್ನು ನೋಡಿದ್ದೀವಿ. ಈಗಲೂ ಕೂಡ ಅದು ಕಂಟಿನ್ಯೂಡ್ ಎಪಿಸೋಡ್ ಅನ್ನು ನೋಡೋಣ. ಮತ್ತೆ ಇಬ್ಬರ ಮಧ್ಯೆ ವಾಕ್ ಸಮರ ಸ್ಟಾರ್ಟ್ ಆಗಿದೆ. ಡಿ.ಕೆ. ಶಿವಕುಮಾರ್ ಮೇಲೆ ಮತ್ತೆ ಕಸ ಲೂಟಿ ಆರೋಪವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಸುಳ್ಳು ಲೆಕ್ಕ ತೋರಿಸಿದ್ರೆ ಮನೆ ಹತ್ರ ದುಡ್ಡು ಬರುತ್ತೆ, ಪ್ರತಿ ತಿಂಗಳು 4 ರಿಂದ 5 ಲಕ್ಷ ಮನೆಗೆ ಹಣ ಬರುತ್ತೆ. ಕಸ ಅನ್ನೋದು ದೊಡ್ಡ ಲೂಟಿ ಆಗ್ಬಿಟ್ಟಿದೆ, ಇದೊಂದು ದೊಡ್ಡ ಮಾಫಿಯಾ ಆಗ್ಬಿಟ್ಟಿದೆ. ಡಿ.ಕೆ. 30 ವರ್ಷಕ್ಕೆ ಕಸ ಲೀಸ್ ಕೊಡೋದಕ್ಕೆ ಮುಂದಾಗಿದ್ರು ಅಂತೆಲ್ಲ ಆರೋಪ ಮಾಡಿದ್ದಾರೆ. ನಾನು ವಿರೋಧಿಸಿದ ಮೇಲೆನೆ ಆ ಯೋಚನೆಯನ್ನ ಕೈ ಬಿಟ್ರು ಅವರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂತ ಆರೋಪ. ನನಗೆ 5 ಓಟು 6 ಓಟು ಆ ಭಾಗದಲ್ಲಿ ಇದು ನಾವು ಕಾಣ್ತಾ ಇರೋದು. ಇಲ್ಲಿ ಪ್ರಶ್ನೆ ಬರೋದ ನನಗಿರ ಈಗೇನು ಸರ್ಕಾರದ ಕಡೆಯಿಂದ ಮಾಹಿತಿ ಪಡೆದಿದ್ದು 2006 ಅಲ್ಲಿಂದ 2022ರವರೆಗೆ 5,600 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ತೋರಿಸಿದ್ದಾರೆ. 5,600 ಕೋಟಿ. 2006 ನಾನೇ ಮುಖ್ಯಮಂತ್ರಿ ಇದ್ದೆ. ಅಲ್ಲಿಂದ 2023ರವರೆಗೆ 2022-23 ಇಲ್ಲಿ 2006 ಅಲ್ಲಿಂದ ಪ್ರಾರಂಭ ಆದರೆ 1/4/2006ರಿಂದ 31/3/2013 ಅಂದರೆ ಬಿ ಜೆ ಪಿ ಗೌರ್ಮೆಂಟು ಟೆನ್ಯೂರ್ ಮುಗಿಯೋವರೆಗೆ 664 ಕೋಟಿ ಖರ್ಚು ಮಾಡಿದ್ದೀವಿ. ಇದು ಯಾತಿಗೆ ಶುರುವಾಯ್ತು ತಡೆಗೋಡೆ ಕಟ್ಟೋದು? JNNURM ಸ್ಕೀಮ್ ಅಂತಕ್ಕಂಥದ್ದು ದೇಶದಲ್ಲಿ ಇಂಟ್ರೊಡ್ಯೂಸ್ ಆಯಿತು ಕೇಂದ್ರ ಸರ್ಕಾರದಿಂದ. ಆ ಸಂದರ್ಭದಲ್ಲಿ ನಾನು ಇವತ್ತು ಇಂಥದ್ದು ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಾಡ್ಕೊಂಡವ್ರಲ್ಲ, 6-7 ಅದೆಂಥದ್ದು ಇವ್ರು ಮಾಡ್ತಾರಂತಲ್ಲ, ಈಗ ಮೇಯರ್ನ ಮಾಡೋಕೊಟ್ಟವರಲ್ಲ. ನಾನಾಗ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ 5 ನಗರಸಭೆಗಳಿದ್ದು, ದಾಸರಹಳ್ಳಿ, ನಿಮ್ಮ ಬ್ಯಾಟ್ರಾಯನಪುರ, ಯಲಹಂಕ, ಅಲ್ಲೆಲ್ಲೋ KR ಪುರಮ್ಮು, 5 ನಗರಸಭೆ ಹೇಳಿದ್ದು. ಮಹದೇವಪುರ, ಈ ಕಡೆ ಬೊಮ್ಮನಹಳ್ಳಿ, ರಾಜರಾಜೇಶ್ವರಿ ನಗರ ಎಲ್ಲ. ಅವತ್ತು ಆ ಕೆಲವರಲ್ಲಿ ಕೆಲಸ ಮಾಡೋರು ಹೇಳೋದು ಪ್ರತಿ ತಿಂಗಳು 4 ಲಕ್ಷ 5 ಲಕ್ಷ ಮನೆ ತಗ ಬರ್ತದೆ ಅಂತಾರೆ ಬೆಂಗಳೂರಿನಲ್ಲಿ ಆ್ಯಾವ್ರೇಜ್. ಅದು ದೊಡ್ಡ ಇತಿಹಾಸ ಇದೆ, ಇರಲಿ. ಆದರೆ ಈಗಂತೂ ಬಿಡಿ, ಏನು ಹೇಳೋರು ಕೇಳೋರು ಯಾರೂ ಇಲ್ಲ. ಒಬ್ಬ ಗೋರಿ ಮೊಹಮ್ಮದ್ದು, ಇನ್ನೊಬ್ಬ ಗಜನಿ ಮೊಹಮ್ಮದ್ದು, ಮತ್ತೊಬ್ಬ ಮಲ್ಲಿಕಾ ಕಪೂರು. ಇಂಥರ ವಿಧಾನಸೌಧ 3ನೇ ಮಾಡಿಲಿ ಕೂತ್ಕೊಂಡು ಈ ರಾಜ್ಯ ಹಿಂಗೆ ಲೂಟಿ ಮಾಡ್ಕೊಂಡು ಹೋದ್ರೆ ಏನಾಗಬೇಕದು ಈ ರಾಜ್ಯದ ಪರಿಸ್ಥಿತಿ ಅಂತೂ. ನಾನು ಮೊನ್ನೆ ಬಜೆಟ್ದು ನೋಡಿದೆ ಬ್ರದರ್, ಬಜೆಟ್ ಕತೆ. ಮನೆ ಪಾರ್ಕಿಂಗ್ ಸ್ಥಳಕ್ಕೆ ಚದರಡಿ ಲೆಕ್ಕದಲ್ಲಿ ತೆರಿಗೆ ಅಂತೆ. ಮನೆ ಮುಂದೆ ನಿಮ್ಮ ವೆಹಿಕಲ್ ಮೋಟ್ರ್ ಬೇಕನೋ ಕಾರ್ನ ಪಾರ್ಕ್ ಮಾಡೋಕ್ಕೆ